ಇನ್ನೊಂದು ಗಳಿಗೆಯಲಿ ಕಾಳು ಎಲ್ಲಿದೆ ಎಂದು, ಇನ್ನೊಂದು ಗಳಿಗೆಯಲಿ ಕಾಳು ಎಲ್ಲಿದೆ ಎಂದು ಹಾರು ಹಕ್ಕಿಗೆ ಗೊತ್ತೇ ಗೂಡಲಿರುವಾಗ. ಜಗದ ಜಲಚರ ಜಂತು ಎಷ್ಟು ಹಾಯಾಗಿವೆಯೋ, ಜಗದ ಜಲಚರ ಜಂತು ಎಷ್ಟು ಹಾಯಾಗಿವೆಯೋ, ಮನುಜನೇತಕ್ಕೆ ದುಃಖಿ ಮುದ್ದು ರಾಮ, ಮನುಜನೇತಕ್ಕೆ ದುಃಖಿ ಮುದ್ದು ರಾಮ. ಇನ್ನೊಂದು ಗಳಿಗೆಯಲ್ಲಿ ಕಾಳು ಎಲ್ಲಿದೆ ಎಂದು ಹಾರು ಹಕ್ಕಿಗೆ ಗೊತ್ತೇ ಗೂಡಲಿರುವಾಗ. ಮನುಜನೇತಕ್ಕೆ ದುಃಖಿ ಮುದ್ದು ರಾಮ. ಅದಕ್ಕೆ ಮುದ್ದು ಮುದ್ದಾಗಿಯೇ ನೀವು ಆಲೋಚಿಸಿದರೆ ನಮ್ಮ ಪೆದ್ದುತನ ಅನ್ನುವುದು ಎಷ್ಟು ಗೆದ್ದಲತ್ತಿ ಕೂತಿದೆ ನಮ್ಮ ಜೀವನದ ಒಳಗೆ ಅನ್ನುವುದು ಅರ್ಥೈಸಿ, ಕಳೆದುಕೊಂಡ ನಿದ್ದೆಯ ಬಗ್ಗೆ ಇನ್ನಾದರೂ ಅರ್ಥ ಮಾಡಿಕೊಂಡು ಮುದ್ದೆ ತಿಂದು ಸುಖವಾಗಿ ನಿದ್ದೆ ಮಾಡಬೇಕು ಅನ್ನುವ ಎಚ್ಚರಿಕೆ ಬಂದೇ ಬರುತ್ತೆ. ಇಂಥ ಪದ್ಯಗಳು ನಮ್ಮನ್ನ ಹೃದಯದ ಕಣ್ಣು ತೆರೆಸುತ್ತೆ. ಒಂದು ಹಕ್ಕಿಗೆ ಗೊತ್ತಿದೆಯಾ, ಇಲ್ಲೇನೋ ಸಿಕ್ತು ಕಾಳು, ಮತ್ತಿಲ್ಲಿಗೆ ಬರ್ತೀನಿ ಅಂತ ಬರುತ್ತಾ? ಕಟಾವಾಗಿ ಹೋಗಿರುತ್ತೆ. ಆಗ ಇನ್ನೊಂದು ಕಡೆಗೆ ಕಾಳಿರುವ ಕಡೆಗೆ ಹಾರಿ ಹೋಗುತ್ತೆ. ಅದೇನು ಜೀವ ಬಿಡೋದಿಲ್ಲ. ಜೀವ ಚೈತನ್ಯಕ್ಕೆ ಇನ್ನೊಂದು ಕಡೆ ಕಾಳಿದೆ ಅಂತ ಗಟ್ಟಿಯಾಗಿ ಹೋಗಿ ಅದನ್ನು ತಿಂದು ತನ್ನ ಗೂಡಲ್ಲಿ ತಾನು ಹಾಯಾಗಿ ಮಲಗಿ ತನ್ನ ಮಕ್ಕಳಿಗೆ ಅದರ ಬಾಯಿಗೂ ಕೂಡ ಒಂದು ಗುಡುಕು ಕೊಟ್ಟು ತಾನು ಸ್ಫಟಿಕದಂತೆ ಬದುಕಿ ಬಿಡುತ್ತೆ. ಆದರೆ ನಮ್ಮಲ್ಲಿ ನೋಡಿ, ಜ್ಞಾನಿಯಾದರೇನು, ವಿಜ್ಞಾನಿಯಾದರೇನು, ಸುಜ್ಞಾನಿಯಾದರೇನು, ಅಜ್ಞಾನಿಯಾದರೇನು, ಯತಿಯಾದರೇನು, ಜತಿಯಾದರೇನು, ಗತಿಯಾದರೇನು, ಇಲ್ಲವೇ ಇಲ್ವಲ್ಲ. ಒಬ್ಬ ಸಂತನೂ ಕೂಡ ಇದೀಗ ಸ್ವಂತಕ್ಕಿಲ್ಲ ಸಮಾಜಕ್ಕೆಲ್ಲ ಅಂತಕ್ಕಂಥವರು ಆಗ್ರಹದ ಮೂಲಕ ಸತ್ಯಾಗ್ರಹವನ್ನು ಮಾಡುತ್ತಾ ಮೊದಲೇ ಉಪವಾಸ, ಅದರ ಮೇಲೆ ಈ ಸ್ಥಾನಮಾನಗಳ ಸಹವಾಸದಿಂದ ನಿತ್ಯುಪವಾಸವಾಗಿ ಅದರಲ್ಲಿ ತಮ್ಮ ಸುಖ, ಶಾಂತಿ, ಸಂತೋಷ, ಸಂತೃಪ್ತಿ, ಸಮಾಧಾನವನ್ನೆಲ್ಲ ಕಳೆದುಕೊಳ್ಳುತ್ತಾರೆ. ಬೇರೆಯವರಿಗೆ, ಬೇರೂರಿದವರಿಗೆ ಸುಖ ಕೊಡಬೇಕು ಅನ್ನುವ ನೆಪದಲ್ಲಿ ಅದನ್ನ ಸಾಧಿಸಿಯೇ ಸಾಧಿಸುತ್ತೇನೆ, ತಂದು ಕೊಡುತ್ತೇನೆ ಅಂತ ಕೂತಿಕೊಳ್ಳುತ್ತಾರೆ. ಸಾಧ್ಯವೇ ಇಲ್ಲ. ತ್ಯಾಗೇ ನೈಕೆ ಅಮೃತತ್ವ ಮಾನಶು ಅಂತ ಮಂತ್ರ ಮಾತ್ರ ಹೇಳಿರುತ್ತಾರೆ. ಅಂಥವರಿಗೂ ಕೂಡ ಅಕ್ಕಿ ತಿನ್ನುವಂತಹ ಈ ಒಂದು ಜಗತ್ತಿನಲ್ಲಿ ಸಂಸಾರಿಗಾಗಲಿ ಸನ್ಯಾಸಿಗಾಗಲಿ ಹಕ್ಕಿಯ ಜೀವನದ ಧ್ಯೇಯ ಅರ್ಥವಾದರೆ ಆಗ ನಮ್ಮ ಬದುಕಿಗೆ ಜೀವ ಚೈತನ್ಯ ಅನ್ನುವುದು ಉಕ್ಕಿ ಉಕ್ಕಿ ಬರುತ್ತೆ ಎನ್ನುವುದನ್ನ ಸೊಕ್ಕದಲ್ಲೇ ತನ್ನ ಕೊಕ್ಕಿನಿಂದ ಮತ್ತೊಂದು ಕೊಕ್ಕಿಗೆ ಕಾಳು ಕೊಟ್ಟು ಬದುಕುವ ಹಕ್ಕಿಯ ಸಂದೇಶವನ್ನ ಅರ್ಥ ಮಾಡಿಕೊಳ್ಳಬೇಕು.